ಅವಲಂಬಿತರಾದ್ರೆ ನಮ್ಮನ್ನು ಬೆಂಚಲ್ಲಿ ಹಾಕಿ ಹೊತ್ತುಕೊಂಡು ಹೋಗುವಂತ ಪರಿಸ್ಥಿತಿ ನಮ್ಮ ಈ 12 ಮನೆಗಳಿಗಿದೆ. ಯಾಕಂತ ಹೇಳಿದ್ರೆ ಇದರ ನಿದರ್ಶನ ನಾನೇ ಇದ್ದೇನೆ. ಒಂದು ಸಾರಿ ಲೋ ಬಿಪಿಯಾಗಿ ನಾನು ಮನೆಯಲ್ಲಿ ರಾತ್ರಿ ಬಿದ್ದಿರುವಾಗ ಸ್ಥಳೀಯ ಯುವಕರು ನನ್ನನ್ನು ಬೆಂಚಲ್ಲಿ ಹೊತ್ತುಕೊಂಡು ಹೋಗಿ ಆಂಬುಲೆನ್ಸಿನ ಮುಖಾಂತರ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಒಂದು ಸಾರಿ ನನ್ನ ಕಾಲು ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭ, ಆಪರೇಷನ್ ಆಗಿ ಬರುವಾಗ ನಾನು ಆಸ್ಪತ್ರೆಗೆ ಹೋಗಲಿಕ್ಕೆ ಈ ಸಂತೋಷ್ ಡಿಸೋಜಾ ನಾನು ವಿನಂತಿಸಿಕೊಂಡಿದ್ದೇನೆ. ನನಗೊಂದು ಆಟೋ ರಿಕ್ಷಾ ಬರುವಂತಾದ್ರೂ ಮಾಡಿಕೊಡಿ, ನನಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಉಂಟು, ನಡೀಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಹೇಳಿದ್ರು ಯಾವುದೇ ಗಾಡಿ ಬಂದ್ರೆ ಸೀಸ್ ಆಗುವಂತಹ ಪರಿಸ್ಥಿತಿ ಇದೆ, ನಾನು ಕೊಡುದಿಲ್ಲ, ನಾನು ಬಿಡುದಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಫೋನ್ ಮುಖಾಂತರ ಹೇಳಿದ್ದಾರೆ. ನಾವು ಯಾವುದೇ ಕೋಪದಲ್ಲಿಲ್ಲ, ನಾವು ಎಲ್ಲರೂ ಒಟ್ಟಾಗಿದ್ದೇವೆ. ಆದ್ರೆ ಸಂತೋಷವಾಗಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಮೊನ್ನೆ ದೇವಕಿ ಅವರ ಮಗ ಆನಂದ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಮರಣಪಟ್ಟಾಗ ಆ ಮರಣ ಕೊಂಡೋಗುವಂತ ಕೆಲವು ಫೋಟೋಗಳನ್ನು ತೆಗೆದಿದ್ದೇವೆ, ವಿಡಿಯೋಗಳನ್ನು ಮಾಡಿದ್ದೇವೆ. ಆ ಗದ್ದೆಯ ಬದಿಯಲ್ಲಿ ಹೆಣ ಜಾರಿ ಬೀಳುವಂತ ಪರಿಸ್ಥಿತಿ ಇದ್ದಾಗ ಒಂದು ಇಬ್ಬರು ಹಿಡ್ಕೊಂಡದ್ರಿಂದ ಮರಣ ಹಾಗೆ ಅವರ ಹೆಗಲೇ ಇತ್ತು. ಇದನ್ನು ಇನ್ನೂ ಹಲವಾರು, ಇನ್ನೊಬ್ರು ಲೋಕಾಯ ಪೂಜಾರಿಂದ ಅವರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ಇವರಿಗೂ ಕೂಡ ಮತ್ತಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅವರಿಗೆ ಯಾವುದೇ ಮಳೆಗಾಲದಲ್ಲಿ ಈಗ ತಾತ್ಕಾಲಿಕವಾಗಿ ನಮಗೆ ಗದ್ದೆಯಲ್ಲಿ ಈ ಸೈಡ್ ಇಂದ ಕೊಟ್ಟಿದ್ದಾರೆ, ಆದ್ರೂ ಕೂಡ ಇವರು ಪರ್ಮನೆಂಟ್ ರಸ್ತೆಯಲ್ಲಿ ಇವರು ಮುಚ್ಚಿ ನಮಗೆ ತುಂಬಾ ತೊಂದರೆಯನ್ನು ಅನುಭವಿಸದೇ ಇರುವಂತದ್ದು ಈ 12 ಮನೆಗಳ ಜನರು. ನಾವು ತುಂಬಾ ಈ ಸಣ್ಣ ಶಾಲಾ ಮಕ್ಕಳು ಹೋಗುವ ದಾರಿ ಹಾಗೂ ವಯೋವೃದ್ಧರಿದ್ದಾರೆ, ಎಲ್ಲರೂ ನಾವು ಒಂದು 12 ಮನೆ ಅಂತ ಹೇಳುವಾಗ ಎಲ್ಲ ರೀತಿಯ ಜನಗಳು ಇರುವುದೇ ಸಹಜ ತಾನೆ. ಆಗಿರುವಾಗ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದು ಯಾವುದೇ ಅಧಿಕಾರಿಗಳಾಗಿ ನೀವು ಬಂದು ಇದನ್ನು ಪರಿಶೀಲಿಸಿ ನಮಗೆ ಸೂಕ್ತವಾದಂತಹ ಮಾರ್ಗದರ್ಶನ ನೀಡಿ ಇದನ್ನು ರಸ್ತೆಯನ್ನು ತೆರವುಗೊಳಿಸಿ ನಮಗೆ ಅನುವು ಮಾಡಿಕೊಡಬೇಕು ಅಂತ ನನ್ನ ವಿಜ್ಞಾಪನೆ.